ಜಿಯೋ ಐಪಿಒ ಬರುತ್ತಿದೆ ಮತ್ತು ಇದು ಫಿನ್ಟೆಕ್ ವಲಯದಲ್ಲಿ ದೊಡ್ಡ ಮಟ್ಟದ ಚರ್ಚೆಗೆ ಕಾರಣವಾಗಿದೆ. ಯಾಕಿಲ್ಲ, ಕೇವಲ 10 ವರ್ಷಗಳಲ್ಲಿ ಭಾರತವನ್ನ ಡಿಜಿಟಲ್ ಶಕ್ತಿಯಾಗಿ ರೂಪಿಸಿದ ಕಂಪನಿ ಈಗ ಎಐ ಮತ್ತು ಮುಂದಿನ ತಲೆಮಾರಿನ ತಂತ್ರಜ್ಞಾನದಲ್ಲಿ ನಾಯಕತ್ವ ಪಡೆಯುತ್ತಿದೆ. ಇದರಲ್ಲಿ ಹೂಡಿಕೆ ಮಾಡಲು ಯಾರು ಬಯಸುವುದಿಲ್ಲ ಹೇಳಿ? ಆದ್ರಿಂದಲೇ ಜಿಯೋ ಬಳಕೆದಾರರು ಈಗ ಹೂಡಿಕೆದಾರರಾಗುತ್ತಿದ್ದಾರೆ. ಜಾಗತಿಕ ನಾಯಕತ್ವದತ್ತ ಹೆಜ್ಜೆ ಇಡುತ್ತಿದೆ. ಹಳ್ಳಿಗಳಿಂದ ಪರ್ವತಗಳವರೆಗೆ, ಮರಳು ಪ್ರದೇಶಗಳವರೆಗೆ ಜಿಯೋ ಏರ್ ಫೈಬರ್ ಎಲ್ಲೆಡೆ ಸಂಪರ್ಕ ಕಲ್ಪಿಸುತ್ತಿದೆ. 1,20,00,000ಕ್ಕೂ ಹೆಚ್ಚು FWA ಬಳಕೆದಾರರೊಂದಿಗೆ ವಿಶ್ವದಲ್ಲೇ ನಂಬರ್ 1 ಆಗಿದೆ. ಅಮೆರಿಕವನ್ನ ಕೂಡ ಮೀರಿಸಿದೆ. ಇಂದು ಭಾರತದಲ್ಲಿ ವಿಶ್ವದ ಅಗ್ಗದ ಡೇಟಾ ಲಭ್ಯ. ಅದಕ್ಕೆ ಕಾರಣ ಜಿಯೋ. ಒಂದು ಕಾಲದಲ್ಲಿ 280 ರೂಪಾಯಿ ಇದ್ದ ಪ್ರತಿ GB ಡೇಟಾ ಈಗ ಕೇವಲ 8 ರೂಪಾಯಿಗೆ ಸಿಗ್ತಾ ಇದೆ. ಡೇಟಾ ಪ್ರೊಸೆಸಿಂಗ್ ನಲ್ಲೂ ಜಿಯೋ ಜಾಗತಿಕ ಮಟ್ಟದಲ್ಲಿ ಮುಂಚೂಣಿಯಲ್ಲಿದೆ. ಪ್ಯಾನ್ ಇಂಡಿಯಾ 5G ಸೇವೆಯೊಂದಿಗೆ TRAI ವರದಿಗಳಲ್ಲಿ ವೇಗ ಮತ್ತು ವಾಯ್ಸ್ ಗುಣಮಟ್ಟದಲ್ಲಿ ಟಾಪ್ ಸ್ಥಾನದಲ್ಲಿದೆ. ಫ್ರೀ ಬೆನಿಫಿಟ್ಸ್ ನಲ್ಲೂ ರಿಲಯನ್ಸ್ ಜಿಯೋ ಮುನ್ನಡೆಯಲ್ಲಿದೆ. AI ಕ್ಲಾಸ್ ರೂಮ್, ಕ್ಲೌಡ್ ಸ್ಟೋರೇಜ್ ಮತ್ತು 35,000 ರೂಪಾಯಿ ಮೌಲ್ಯದ ಗೂಗಲ್ ಜೆಮಿನಿ ಸಬ್ಸ್ಕ್ರಿಪ್ಷನ್ ಅನ್ನು ಕೂಡ ಉಚಿತವಾಗಿ ನೀಡುತ್ತಿದೆ. ರಿಲಯನ್ಸ್ ಜಿಯೋ IPO ಸಮೀಪಿಸುತ್ತಿರುವಂತೆ ಹೂಡಿಕೆದಾರರು ಸಜ್ಜಾಗುತ್ತಿದ್ದಾರೆ. ಗೂಗಲ್ ಮತ್ತು ಮೆಟಾ IPO ಸಮಯದಲ್ಲಿ ಹೇಗಿತ್ತು ಹಾಗೆ ಜೆನ್ಸಿ ಮನೋಭಾವವನ್ನು ಗಮನಿಸಿ ಬ್ಯಾಂಕ್ಗಳು ತಮ್ಮ ಶುಲ್ಕಗಳನ್ನು ಕಡಿಮೆ ಮಾಡಿವೆ. ಏಕೆಂದ್ರೆ ಎಲ್ಲರೂ ಜಿಯೋ ಭವಿಷ್ಯದ ದೃಷ್ಟಿ ಮತ್ತು ಬೆಳವಣಿಗೆಯ ಕಥೆಯ ಭಾಗವಾಗಲು ಬಯಸುತ್ತಿದ್ದಾರೆ.